ಕಾಲ್ ಕರ್ತೆ. ಓಕೆ ಮಾ ಚೆನ್ನಾಗಿದ್ದೀರಾ? ನೀವೇನಾ? ಹಾ ಹಾ. ಏನು ಕೊಡ್ತೀರಾ? ಏನು ಬೇಡ. ಯಾವ್ದು ಮನೆ ನಿಮ್ದು? ಇದೇನಾ? ಈ ಟೋಟಲ್ ನಿಮ್ದೇನಾ ಬಿಲ್ಡಿಂಗ್ ಇದು? ನಾವು ವಾಸ ಮಾಡೋದು ಯಾವುದು? ಹಾ ಅಮ್ಮ ವಾಸ ಮಾಡಿ ತೋರ್ಸಮ್ಮ ಫಸ್ಟು. ಆ ಕಡೆ ಬರೋದಾ? ಹಾ ಹಾ. ಜಾರುತ್ತಾ? ಏನು ಭಾರಿ ಮಳೆ. ಇದೇನಿದ? ಹಾ. ಎಷ್ಟು ಡೆಪ್ತ್ ಇದೆ ಇದು? 45 ಅಡಿ ಇದೆಯಾ? ಬಹಳ ದಿವಸದ್ದು. ನೀರು ಫುಲ್ ಇದೆಯಾ? ನೀರು ಫುಲ್ ಇದೆಯಾ? ಅಷ್ಟೇ. ಬನ್ನಿ ಅಮ್ಮ, ಇದೇನ ಎಂಟ್ರಿ? ಇದೇನಾ? ಇದೇನಮ್ಮ ಎಲ್ಲ ಕೆಳಕ್ ಹೋಗ್ತಾ ಇದೀವಿ ನಾವು. ಹ ಎಲ್ಲ ಕೆಳಕ್ ಇಳಿದು ಹೋಗ್ತಾ ಇದೀವಿ ಅಲ್ವಾ? ನೋಡಿ ಎಲ್ಲ ಕೆಳಗಿಳಿದು ಹೋಗ್ತಾ ಇದೀವಿ. ಲೈಟ್ ಇದೆನಾ? ಇಷ್ಟೇನಾ? ನೋಡಮ್ಮಯ್ಯ ಬನ್ನಿ. ನಾವೇ ಕಟ್ತೀವಿ. ಹಾ ಎಲ್ಲ ಒಳಕ್ ಹೋಗ್ತಾ ಇದೀವಿ ನಾವು. ಏನೇ ಆದ್ರೂ ಕೂಡ ತಲೆ ಮೇಲೆ ಒಂದು ಬಂಡೆ ಹಾಕೊಂಡಂಗೆ ಮುಂದುವರಿತೇನೆ ಇಲ್ಲ. ಎಷ್ಟನ್ನ ಬಂಡವಾಳ ಹಾಕೊಂಡ್ರು ಎಲ್ಲ ಒಂದು. ಎರಡನೇದು ಏನಾಗಿದೆ ಅಂತಂದ್ರೆ ನೋಡಿ, ಇದು ನಂದಿ ಬಾಗ್ಲ ಅಂತ ಅಂದ್ಕೊಳ್ತೀವಲ್ವಾ, ಇದು ನಂದಿ ಬಾಗ್ಲ ಅಂತ ವ್ಯವಸ್ಥೆ ಮಾಡಿರೋದು. ಇದು ವಾಯುವ್ಯವನ್ನು ನೋಡ್ತಾ ಇದೆ. ಅರ್ಥ ಆಯ್ತು ಹೇಳೋದು? ವಾಯುವ್ಯ ನೋಡ್ತಾ ಇದೆ ಅಂತಂದ್ರೆ ಖರ್ಚು ಜಾಸ್ತಿ. ಎಷ್ಟೇ ಮಾಡಿದ ಅದಕ್ಕೆ ದುಡ್ಡು ಖಾಲಿ ಮಾಡ್ಕೊಳ್ಳೋದು, ಕಳ್ಕೊಳ್ಳೋದು. ಕಳ್ಕೊಂಡಿದ್ರಿ ನೀವು, ಸಿಕ್ಕಾಪಟ್ಟೆ ದುಡ್ಡು ಕಳ್ಕೊಂಡಿದ್ರಿ ಅಲ್ವಾ? ನಿಮ್ಮ ಹೆಸರು? ದಿವ್ಯಾ. ನಿಮ್ಮ ಹೆಸರು ಭಾಸ್ಕರ್ ರಾವ? ಭಾಸ್ಕರ್. ಹಾ, ಭಾಸ್ಕರ್ ಪೂಜಾರಿನಾ? ಇದು ಯಾವ ಊರಿದು? ಅಪ್ಪಂಗಳ. ಮಡಿಕೇರಿ ತಾಲೂಕ್ ಅಪ್ಪಂಗಳ ವಿಲೇಜ್. ಡಿಸ್ಟ್ರಿಕ್ಟ್ ಮಡಿಕೇರಿನೇ? ಕೊಡಗು ಡಿಸ್ಟ್ರಿಕ್ಟಾ? ಮಡಿಕೇರಿ ತಾಲೂಕ್ ಅಲ್ವಾ? ಸರಿ, ಓಕೆ. ಇದನ್ನ ಒಂದು ಕೆಲಸ ಮಾಡಿ, ನಾನು ಪರ್ಫೆಕ್ಟ್ ಹೇಳ್ಬಿಡ್ಲಾ ನಿಮ್ಗೆ? ಅದಕ್ಕೆ ಮತ್ತೆ ಹೇಳೋದು, ಇದನ್ನ ನೋಡ್ಕೊಂಡು ಹೋಗೋಣ. ಸರಿಮಾ? ಓಕೆಮ್ಮ. ಅಮ್ಮ, ಅಡಿಗೆ ಮನೆನಾ? ಎಲ್ಲ ಮೇಲೆ ಮಾಡ್ತಿದ್ದೀರಾ? ಬನ್ನಿ ಮೇಲಕ್ಕೆ ಹೋಗೋಣ. ಸರಿ ಸರಿ, ಒಂದ್ ಕೆಲಸ ಮಾಡಿ ಅಮ್ಮಯ್ಯ, ಪೂಜಾರವ್ರೆ, ಅಡಿಗೆ ಇಲ್ಲಿ ಮಾಡ್ತಿದೀವಲ್ವಾ? ಊಟ ಅಲ್ಲೇ ಮಾಡ್ಕೊಂಡ್ ಬಿಡ್ತೀರಿ ನೀವು. ನೀರು ಬಿಸಿ ಮಾಡೋರು ಒಂದು ಟೇಬಲ್ ಹಾಕೊಂಡು ಇಲ್ಲಿ ಮಾಡಿ, ಸರಿನಾ? ಇದು ಹೊರಗಡೆ ಹೋಗೋದಾ? ಇದು ಓಪನ್ ಮಾಡಿ, ಓಪನ್ ಮಾಡಿ. ಯಾವುದೇ ಕಾರಣಕ್ಕೂ ಇದನ್ನ ಓಪನ್ ಮಾಡಬೇಡಿ. ಓಪನ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ. ಇಲ್ಲಿ ಯಜಮಾನ್ ಇದು ಬೇಡ, ಇದು ಸರಿನಾ? ಯಾವ್ದಮ್ಮೆ? ಅಮ್ಮಯ್ಯ ಬನ್ನಿ. ಇದು ಓಕೆ, ಇರೋದೇನು ತಪ್ಪೇನಿಲ್ಲ. ಈ ಎತ್ತರ ಮಾಡ್ಕೊಳ್ಳಿ, ಇದಕ್ಕಿಂತ 2 ಇಂಚ್ ಎತ್ತರ ಮಾಡ್ಕೊಳ್ಳಿ. ತೊಂದ್ರೆ ಏನಿಲ್ಲ. ದೇವ್ರ ಮನೆ ಇಲ್ಲೇ ಮಾಡ್ಕೊಳ್ತೀವಿ. ಅಟ್ಯಾಚ್ ಚೆನ್ನಾಗಿದೆ ಪೂಜಾ. ದೇವ್ರ ಗಂಡ ಹೆಂಡ್ತಿ. ಲೈಟ್ ಹಾಕಮ್ಮ. ಇದೇನು ಇಲ್ಲಿ ನೀವು ಮಲಗ್ತೀರಾ? ಈಗ ನೀವು ಅಲ್ಲಮ್ಮ, ಇದು ಇದ್ರಲ್ಲಿ ವ್ಯವಹಾರ ದುಡ್ಡು ಇಡೋದೆಲ್ಲ ಮಾಡ್ತೀರಾ? ಏನ್ ಇರೋದೇ ಇಲ್ಲ ಇದ್ರಲ್ಲಿ. ಬೆಳಗಿಟ್ರೆ ಸಾಯಂಕಾಲ ಇರಲ್ಲ ಇದ್ರಲ್ಲಿ ಅಲ್ವಾ? ಖಾಲಿ ಆಗ್ತಾ ಹೋಗುತ್ತದು ಸುಮ್ನೆ. ನೀವು ಒಂದ್ ಕೆಲಸ ಮಾಡಿ, ಇದನ್ನ ಈ ಕಡೆ ಇಟ್ಕೊಳ್ಳಿ. ಈ ಕಡೆ ಇಟ್ಕೊಂಡು ಸ್ವಲ್ಪ ಈ ಕಡೆ ಮಲ್ಕೊಳ್ಳಿ. ಸದ್ಯದ ಪರಿಸ್ಥಿತಿ ಹೇಳೋದು, ಆಮೇಲೆ ಮುಂದೆ ಚೇಂಜ್ ಮಾಡ್ಕೊತ ಹೋಗೋಣ. ಆಕಸ್ಮಿಕ ಇಟ್ಕೊಳಕ್ ಆಗ್ಲಿಲ್ಲಪ್ಪ, ಅಲ್ಲಿ ಒಂದು ಬಾಕ್ಸ್ ಅದ್ರ ಮಾಡ್ಕೊಂಡು ಆ ಕಡೆ ಇಟ್ಕೊಳ್ಳಿ, ಸಣ್ಣ ಚಿಕ್ಕ ಬಾಕ್ಸ್. ನೀವು ಗೋಲ್ಡು ಇಲ್ಲ ಬಿಡಿ, ಆಗ್ಲೇ ಹೋಗಿದೆ, ಬಾಳ ಹೋಗ್ಬಿಡುತ್ತದು. ಎಷ್ಟಿದ್ರು ಇರೋದಿಲ್ಲ, ಈ ಮನೆಗೆ ಹೋಗ್ಬಿಡುತ್ತೆ ಕಿತ್ಕೊಂಡು. ಅರ್ಥ ಆಯ್ತಾ? ಅದಕ್ಕೆ ಇರೋದನ್ನಾಗ್ಲಿ ನಾವು ನೇರವಾಗಿ ಹೇಳಿದ್ರೆ ಬೇಸರ ಆಗತ್ತಾ? ಅಲ್ವಾ? ಅಲ್ವಮ್ಮ? ಸೊ ಹಾಗಾಗಿ ನೀವು ಏನಾದ್ರು ಸ್ವಲ್ಪ ಫೈನಾನ್ಷಿಯಲ್ ಮ್ಯಾಟರ್
ನಾವು ಮಲ್ಕೊಂತ ಇದೆಲ್ಲ ಮಾಡಿದ್ರು. ಹ್ಮ್. ಮತ್ತೆ ಇದು ಬೇಡ ಅಂತ ಇಲ್ಲಿ ಯಾರು ಮಲಗ್ತಾರೆ ಇಲ್ಲಿ ಇಲ್ಲಿ ಯಾರಿಲ್ಲ, ಅಲ್ಲಿ ಯಾರಿಲ್ಲ. ನಮ್ಮ ಮಕ್ಕಳು 3 ಜನ ಇಲ್ಲೇ ಮಲ್ತಾರೆ. ಮಲಗಬಹುದು. ಇಲ್ಲಿ ನೀವು ಮಲಗಿದ್ರೆ ನಾವು ಓಕೆ, ಮಲಗ್ಬೋದು. ನೀವು ಮಲಗ್ಬೋದು. ಇಕ್ಕಟ್ಟಾಗತ್ತೆ ಅಂತ ಇಲ್ಲಿ ತೊಂದ್ರೆ ಏನಿಲ್ಲ. ಅಮ್ಮ ಯಾರು ಮಲಗ್ತಾರೆ ಇಲ್ಲಿ? ಮಕ್ಕಳು ಮಲಗ್ತಾರ? ಅಲ್ಲಲ್ಲ, ಮಕ್ಕಳು ಮಲಗ್ಲಿ ಅಂತ ತೊಂದ್ರೆ ಏನಿಲ್ಲ. ಮಕ್ಕಳು ಮಲಗ್ಲಿ, ಅದೇ ಮನೆಗೆ ಲೆಕ್ಕ ನೋಡಿದ್ರೆ ಇದು 15 ಮೂಲೆ ಬರ್ತದೆ ಅಂತ. ಮಕ್ಕಳು ಮಲಗ್ಲಿ, ತೊಂದ್ರೆ ಏನಿದೆ? ನಮ್ಮ ಮಕ್ಕಳೆಲ್ಲ ಮಲಗ್ಲಿ, ಹೌದು. ಯಾವ ಅಭ್ಯಂತರನೂ ಇಲ್ಲ ಇಲ್ಲಿ ಅಲ್ವಾ? ಯಾರಿವ್ರು? ಮಗ ಮಗನಾ? ಹ್ಮ್. ಜಾಗ್ತದೆ. ಹಾ, ಇಲ್ಲಿ ಇಲ್ಲಿ ಸ್ವಲ್ಪ ನೈಸ್ ಉಂಟು. ಮೇಲೆ ನೋಡ್ಕೊಳ್ಳಿ, ನೀವು ಹೋಗಿ ಬನ್ನಿ. ನೈಸ್ ಇದೆ. ಇದು ಮನೆಯಲ್ಲ ದಿನ ನಾವು ಹಾಕ್ಲಿಕ್ಕೆ ಹೆಚ್ಚಿಗೆ. ಮೇಲೆ ಹೋಗೋದು ಯಾವ್ದು? ಹಾ, ಎಷ್ಟು ಬಂದ್ರು ನಿಲ್ಲಲ್ಲ ನೋಡಿ. ಚಪ್ಪಲ್ ಹಾಕೊಂಡ್ ಬರ್ಬೋದಾ? ಅದು ಮೇನ್ ಡೋರ್ ಅದು. ಒಂದ್ ಸೆಕೆಂಡ್. ಹ್ಮ್ ಇಲ್ಲಿ ಅಡಿಗೆ ಮಾಡ್ತಾರೆ. ಹ್ಮ್ ನನಗೆ ಒಂದ್ ಸ್ವಲ್ಪ ಸೆಕೆಂಡ್. ಸರ್ಜರಿ ಎಲ್ಲ ಆಯ್ತು. ಹಾ, ಇದು ಯಾವಾಗ ಎಲ್ಲ ರೆಡಿ ಮಾಡ್ಕೊಂಡ್ರು ಇಲ್ಲಿ ಬದುಕುವಂತ ಮನುಷ್ಯ ಆಯುಷ್ಯನ್ನ ಕಡಿಮೆ ಮಾಡುತ್ತೆ. ನೆನಪಿಟ್ಕೊಳ್ಳಿ. ನೇರವಾಗಿ ಮಾತಾಡ್ಬೇಕಲ್ವಾ ನಿಮ್ಗೆ? ಹ್ಮ್. ಕದ್ದು ಮುಚ್ಚಿ ಮಾತಾಡೋದು ಬೇಡ. ನಾನು ಬೇಡ ಬೇಡ ಬೇಡ. ಅರ್ಥ ಆಯ್ತಲ್ವಾ? ಆಯುಷ್ಯ ಕಡಿಮೆ ಮಾಡುತ್ತವ್ರನ್ನ ನೆನಪಿಟ್ಕೊಳ್ಳಿ. ಇದು ಎಲ್ಲಿಗೆ ಬರುತ್ತೆ ಅಂತಂದ್ರೆ, ಈ ವಾಲ್ ಇದೆಯಲ್ಲ, ಈ ವಾಲನ್ನ ಸ್ಟ್ರೈಟ್ ಆಗಿ ತಗೊಂಡೋಗಿ ಇಲ್ಲಿ ಬದುಕುವಂತ ಮನುಷ್ಯ ಫಸ್ಟ್ ಕ್ಲಾಸ್ ಇರ್ತಾನೆ. ಅವರು ಈ ವಾಲನ್ನ ಸ್ಟ್ರೈಟ್ ಆಗಿ ಇದೆಷ್ಟು ಸಾಕು ನಮ್ಗೆ. ಈಗ ಇದು ಬೇಡ. ಬೆಂಡ್ ಬೇಡ. ಒಂದು ಆಕಸ್ಮಿಕ ನಮ್ಗೆ ಇದು ಬೇಕು, ಮಾಡ್ಕೊಂಡ್ಬಿಟ್ಟಿದೀವಾಗ್ಲೇ. ಇದೆಲ್ಲ ಬೇಕು ಅನಿಸಿದಲ್ಲಿ ನೆನ್ಪಿಟ್ಕೊಳ್ಳಿ ಇದನ್ನ. ಇದು ಬೇಕು ಅನಿಸಿದಲ್ಲಿ ಇದಕ್ಕೆ ನೇರವಾಗಿ ಇದು ಸ್ವಲ್ಪ ಇದನ್ನ ಏನನ್ನ ತೆಗಿಯಕ್ಕಾಗತ್ತೆ, ಏನನ್ನ ಮಾಡಕ್ಕಾಗತ್ತಾ? ಸಿಮೆಂಟ್ ಮಾಡ್ಬೋದು. ಹ್ಮ್. ಇದಕ್ಕೆ ನೇರವಾಗಿ ನಾವು ಒಂದು ಪಿಲ್ಲರ್ ಹಾಕೊಂಡು ಆ ಮನೆಗೆ ಒಂದ್ ಸಣ್ಣ 4 ಮೂಲೆ ಪಿಲ್ಲರ್ ಹಾಕೊಂಡು ಪಿಲ್ಲರ್ ಹಾಕೊಂಡ್ಬಿಡಿ, ಸೆಟ್ ಆಗತ್ತೆ. ಈ ಗೋಡೆ ತೆಗಿಬೇಕು. ಅರ್ಥ ಆಯ್ತಾ? ಇದನ್ನ ಇದು ತೆಗಿಬೇಕಿಲ್ಲ, ಇದು ತೆಗಿಬೇಕು. ಎರಡರಾಗೊಂದು ತೆಗಿಬೇಕು. ಇಲ್ಲ ನೀವು ತೆಗೆದ್ಮೇಲೆ ಓಪನ್ ಆಗತ್ತೆ ಅಂದ್ಮೇಲೆ ಫಸ್ಟ್ ಕ್ಲಾಸ್ ಒಂದು ಕಟ್ಕೊಂಡ್ಬಿಡಿ. ಸುಮ್ಮನೆ ಈ ವಾಲ್ಗಳು ಈ ಮೂಲೆ ಪರ್ಫೆಕ್ಟ್ ಆಗಿ ಮೂಲೆ ಕಟ್ಕೊಂಡ್ಬಿಡಿ, ಪರ್ಫೆಕ್ಟ್ ಆದಂಗೆ. ಇದನ್ನಾದ್ರೂ ಸ್ಟ್ರೈಟ್ ಮಾಡ್ಕೊಳ್ಳಿ, ಅದನ್ನಾದ್ರೂ ಸ್ಟ್ರೈಟ್ ಮಾಡ್ಕೊಳ್ಳಿ. ನೀವೆರಡರೊಂದು ಮಾಡ್ಕೋಬೇಕು. ಕಾಂಪ್ರಮೈಸ್ ಆಗೋಕ್ ಬರೋದೇ ಇಲ್ಲ ಇದು. ನೆನ್ಪಿಟ್ಕೊಂಡ್ಬಿಡಿ. ಈ ವಾಲ್ನಾದ್ರೂ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ, ಇದನ್ನೆಲ್ಲ ಹೊಡೆದಾಕಬೇಕು, ಮುಂದಿಂದು ಖಾಲಿ ಬಿಡಬೇಕು. ಇಲ್ಲ ಗುರುಳೆ ಅದೆಲ್ಲ ಇರ್ಲಿ, ನಮ್ಗೆ ಏನಾಗ್ಬಿಟ್ಟಿದೆ ಅಂತಂತಂದ್ರೆ ಇದನ್ನಾದ್ರೂ ಕೂಡ ಮಾಡ್ಕೊಂಡು ಇದು ಮೈಂಡ್ ಡೋರ್ ಮಾಡ್ಕೊಳ್ಳಿ. ಅರ್ಥ ಆಯ್ತು ಹೇಳೋದು? ಇದಾದ್ರೂ ಮೈಂಡ್ ಡೋರ್ ಮಾಡ್ಕೊಳ್ಳಿ, ಹಿಂಗಾದ್ರೂ ಮಾಡ್ಕೊಳ್ಳಿ, ಹಿಂಗ್ ಹೋಗಂಗಾದ್ರೂ ಮಾಡ್ಕೊಳ್ಳಿ, ಇಲ್ಲ ಹಿಂಗ್ ಬಂದು ಹಿಂಗ್ ಹೋಗಂಗಾದ್ರೂ ಮಾಡ್ಕೊಳ್ಳಿ, ಏನ್ ತೊಂದ್ರೆ ಏನಲ್ಲ. ಯಾವುದೇ ಕಾರಣಕ್ಕೂ ಇಲ್ಲ. ಸುಳ್ಳು ನಾನೇನಾದ್ರೆ ಸುಳ್ಳು ಹೇಳ್ಬೇಕಷ್ಟೇ ನಿಮ್ಗೆ. ಅರ್ಥ ಆಯ್ತು ಹೇಳೋದು? ನಾನೇ ಮೋಸ ಮಾಡಿದಂಗಾಗತ್ತೆ. ಅವೆಲ್ಲ ಮಾಡಬಾರ್ದು. ನೀವು ಇದು ಮಾಡ್ಲಿಲ್ಲ ಅಂತಂತಂದ್ರೆ ಗಂಡು ಮಕ್ಕಳ ಆರೋಗ್ಯ ಮತ್ತೆ ಆಯುಷ್ಯು ಒಡೆದಾಕತ್ತೆ. ನೆನಪಿಟ್ಕೊಂಡ್ಬಿಡಿ. ನೀವೆಲ್ಲನ ಪ್ರಪಂಚದಾಗ ಎಲ್ಲನ ಹೋಗಿ ಬನ್ನಿ, ನಂದೇನು ಅದ್ರಲ್ಲೇನು ನನಗೆ ಇದಿಲ್ಲ. 3 ವರ್ಷ ಟೈಮ್ ಕೊಡ್ತೀನಿ, 5 ವರ್ಷ ಟೈಮ್ ಕೊಡ್ತೀನಿ. ಬಹಳ ಚೆನ್ನಾಗಿದ್ದೀನಿ ಗುರುಗಳೇ, ನಾನು ಅದನ್ನ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ರೆ ಹೇರ್ ವಾಸ್ತುನ ನಾನು ಪ್ರೆಸ್ ಮೀಟ್ ಮಾಡಿ ಡಿಸಾಲ್ವ್ ಮಾಡ್ಬಿಡ್ತೀನಿ. ಅರ್ಥ ಆಯ್ತಮ್ಮ? ನಾನು ಬಂದಿದ್ದೆ ಅಂದ್ರೆ ಚೆನ್ನಾಗಿರ್ಬೇಕು. ಫೈನಾನ್ಷಿಯಲಿ ಹೊಡ್ತಾ ಬೀಳ್ತಿದ್ದು. ಅರ್ಥ ಆಯ್ತು ಹೇಳೋದು? ನಾವು ಹಿಂದಕ್ಕೆ ಹೋಗ್ಬೇಕಂದ್ರೆ ಡೋರ್ ಎಲ್ಲಿ ತಗೋಬೇಕು, ಇದು ಮುಚ್ಚಬೇಕು. ಇದನ್ನ ಡೋರ್ ಎಲ್ಲಿ ತಗೋಬೇಕು, ಅಂದ್ರೆ ಇಲ್ಲಿ 2 ಇಂಚ್ ಬಿಟ್ಬಿಟ್ಟು ಇಲ್ಲಿ ಡೋರ್ ತಗೊಂಡು ನಾವು ಬೇಕಾದ್ರೆ ಅಡಿಗೆ ಪೂರ್ತಿ ಇಲ್ಲೆಲ್ಲ ಇದು ಮಾಡ್ಕೊಂಡು ಈ ಕಡೆ ಮಾಡಬೇಕು. ಡೆಫಿನೆಟ್ ಆಗಿ ಅಲ್ಲಿ ಪಿಲ್ಲರ್ ಇದ್ರೆ 3 ಇಂಚ್ 4 ಇಂಚ್ ಬಿಡಿ. ಪಿಲ್ಲರ್ ಅನಿವಾರ್ಯ ಅಂದ್ರೆ ಮತ್ತೆ ಬಿಡ್ಲೇಬೇಕಲ್ವಾ? ಮಿನಿಮಮ್ 2 ಇಂಚಸ್ ಅಂತ ಹೇಳ್ತೀನಿ ಅಲ್ವಾ?